ಪಟ್ಟಣದ ಇಂದು ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆ 7/9/2025 ಭಾನುವಾರ ಬೆಳಗ್ಗೆ 11ಕ್ಕೆ ಹಳೆಯ PWD ಶಾಲೆಯ ಮುಂಭಾಗದಿಂದ ಮಹಾಮಂಗಳಾರತಿಯ ನಂತರ ಆರಂಭವಾಗಲಿದ್ದು, ಶೋಭಾಯಾತ್ರೆಗೆ ಪಟ್ಟಣವು ಕೇಸರಿಮಯವಾಗಿ ಕಂಗೊಳಿಸುತ್ತಿರುವುದರೊಂದಿಗೆ 50,000ಕ್ಕೂ ಹೆಚ್ಚು ಭಕ್ತಾದಿಗಳ ಆಗಮನ ನಿರೀಕ್ಷೆಯಿದ್ದು, ಅನ್ನ ಸಂತರ್ಪಣೆ, DJ ಸಿಸ್ಟಮ್, ಕೇರಳದ ಚಂಡಿಮೇಳ, ನಾಸಿಕ್ ಡೋಲ್, ವೀರಗಾಸೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ತಂಡಗಳೊಂದಿಗೆ ಅದ್ದೂರಿ ಮೆರವಣಿಗೆಯ ಸಕಲ ಸಿದ್ಧತೆಗಳು ಪೂರ್ಣಗೊಂಡು ಮಠಾಧೀಶರು ಮತ್ತು ರಾಜಕೀಯ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಉತ್ಸವ ಸಮಿತಿಯ ಅಧ್ಯಕ್ಷ SR ಅಜ್ಜಯ್ಯ ಮತ್ತು ಗೌರವ ಅಧ್ಯಕ್ಷ HS ಗೋಪಾಲಸ್ವಾಮಿ ನಾಯಕರು ತಿಳಿಸಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ನಾಗರಾಜ್ ಹಾದಡಿ, ಹೊಳಲ್ಕೆರೆ. ವ್ಯಕ್ತಿಗಳು, ಸ್ವಾಮೀಜಿಗಳು, ಸುಮಾರು 10ರಿಂದ 12 ಜನ ಸ್ವಾಮೀಜಿಯವರು ಬರ್ತಿದ್ದಾರೆ. ಹಾಗೂ ಸುರೇಶ್, ದಕ್ಷಿಣ ಪ್ರಾಂತ್ಯ ಸುರೇಶ್ ಜಿ ಅವರು ಬರ್ತಿದ್ದಾರೆ. ಅವ್ರಿಂದ ಉದಾಹರಣೆ ಚಂದ್ರಶೇಖರ್ ಜಿ ಮತ್ತು ಮಾನ್ಯ ಶಾಸಕರು ಚಂದ್ರಪ್ಪನವರು ಹಾಗೂ ಗೋವಿಂದ್ ಕಾರಜೋಳು ನಮ್ಮ ಸಂಸದರು ಬರ್ತಿದ್ದಾರೆ. ಸುಮಾರು ಕಲಾ ತಂಡಗಳಿಂದ 25 ಕಲಾ ತಂಡಗಳು ಹೆಚ್ಚು ಆಗಿ ಈ ನಮ್ಮ ಹೊಳಲ್ಕೆರೆ ನಗರದಲ್ಲಿ ಆಗಮಿಸಿದ್ದಾರೆ. ಸುಮಾರು 150-200 ಜನ ವ್ಯಕ್ತಿಗಳಿಂದ ಕಲಾ ತಂಡಗಳಿಂದ ಬರ್ತಿದ್ದಾವೆ. ಹಾಗಾಗಿ ಈ ದಿನ ನಾಳೆ ಸುಮಾರು 50,000 ಜನ ಸೇರೋ ಒಂದು ಸಾಧ್ಯತೆ ಇದೆ. ಹಾಗಾಗಿ ತಾಲೂಕಿನಾದ್ಯಂತ ಜನಗಳು ಇದು ಹೆಚ್ಚಿನ ನಮಗೆ ಸಹಕಾರ ಕೊಟ್ಟು ಹೆಚ್ಚಿನ ಇದು ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಸಮಿತಿ ಅಧ್ಯಕ್ಷರು ಅನ್ನ ಸಂತರ್ಪಣೆ ಬಂದವರಿಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಸುಮಾರು ಎಲ್ಲರಿಗೂ ಇರುತ್ತೆ. ಸ್ವಾಮೀಜಿ ಬಂದು ನನ್ನ ಹೆಸರು ಗೋಪಾಲಸ್ವಾಮಿ ನಾಯಕ ಅಂತ. 12 ವರ್ಷದಿಂದ ನಾನು ಹಿಂದೂ ಮಹಾಗಣಪತಿ ಸಭೆಯಲ್ಲಿ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾಳೆ ನಡೆಯುವ ಬೃಹತ್ ಶೋಭಾಯಾತ್ರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರುವ ನಿರೀಕ್ಷೆ ಇದೆ. SP ಆಫೀಸ್ಗೆ ಹೋಗಿದ್ವಿ, DJ ಕೊಡಿ ಅಂತ. ಅವರು 2 ಬಾಕ್ಸ್ ಕೊಡ್ತೀವಿ ಅಂತ. 2 ಬಾಕ್ಸ್ ಆಗಲ್ಲ ಬುದ್ಧಿ, ಕೊಡಲೇಬೇಕು ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಆಯ್ತಪ್ಪ ನೋಡೋಣ ಅಂತಂದರೆ, ಯಾಕೆಂದರೆ DJ ಸಿಸ್ಟಮ್ ಇಲ್ಲ ಅಂದರೆ ಜನ ಬರಲ್ಲ. ಅನೇಕ ಕಲಾ ತಂಡಗಳು ನಾವು ಬುಕ್ ಮಾಡಿದ್ದೀವಿ. ಆ ಪರಮಾತ್ಮನ ಆಶೀರ್ವಾದ ಅವ್ರ ಮೇಲೂ ಇರಲಿ, ಸದಾ ಅವ್ರಿಗೆ ಕಾಯಲಿ ಅಂತೇಳಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಾಳೆ ಒಂದು ಬೃಹತ್ ಶೋಭಾಯಾತ್ರೆಗೆ ಅನ್ನ ಸಂತರ್ಪಣೆ ಬೆಳಗಿಂದ ಸಾಯಂಕಾಲ ತನಕ ಒಂದು 15 ಕ್ವಿಂಟಲಿಂದ 20 ಕ್ವಿಂಟಲ್ ಮಾಡಿಸ್ಬೇಕು ಅಂತ ನಾವಿದ್ದೀವಿ. ಅನೇಕ ಕಲಾ ತಂಡಗಳು ಬುಕ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಯಶಸ್ವಿಯಾಗಿ ಸಹಕರಿಸಬೇಕು. ಹಾಗೂ ಮಠಾಧೀಶವರು ಬರ್ತಿದ್ದಾರೆ, ಅನೇಕ ಮಠಾಧೀಶವರನ್ನು ಕರೆಸಿದ್ದೀವಿ. ನಾಳೆ 11 ಗಂಟೆಗೆ ಅವ್ರು ಬರ್ತಾ ಇದ್ದಾರೆ. 11 ಗಂಟೆಗೆ ಶೋಭಾಯಾತ್ರೆಗೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ. ಜೈ ಶ್ರೀರಾಮ್.